press the bell icon on the YouTube app and never miss another update. Hello students, let's start our new lesson in geometry. It comes under the part of mathematics, that is geometry. The lesson is symmetry. You might have been used this word in your daily life also. Then what is symmetry? Symmetry means ಯಾವುದಾದ್ರೂ ಒಂದು ಆಬ್ಜೆಕ್ಟ್ ಆಗಿರ್ಬೋದು, you can take anything. If it is evenly symmetrical ಅಂದ್ರೆ ಏನು ಹೇಳ್ತೀವಿ ಅಂದರೆ evenly balanced. even ಅಂದರೆ ಈಕ್ವಲ್ ಆಗಿ ಅಂತ ಹೇಳ್ತೀವಿ. when the figures are evenly balanced. ಫಿಗರ್ಸ್ ಆಗಿರ್ಬೋದು, ಬೇರೆ ಯಾವುದಾದ್ರೂ ತಗೊಳ್ಳಿ, ಯಾವುದಾದ್ರೂ ಆಬ್ಜೆಕ್ಟ್ ಆಗಿರ್ಬೋದು, evenly balance ಆಗಿದ್ರೆ ನಾವು ಅದನ್ನ ಹೇಳ್ತೀವಿ ಸಿಮಿಟ್ರಿ ಅಥವಾ ಸಿಮಿಟ್ರಿಕಲ್ ಫಿಗರ್ಸ್ ಅಂತ ಹೇಳ್ತೀವಿ. ನಾವು ಈ ಸಿಮಿಟ್ರಿ ಮೀನ್ಸ್ evenly balanced. But here we will in this lesson we will discuss about the symmetrical figures. So in this lesson we will discuss symmetrical figures. Then what is symmetrical figures? If the figure is balanced. See, let's take one square, or in our daily life we will use the pots, right? So on the pot na ತಗೊಳ್ಳಿ. ಸೊ ಈ ಪಾಟ್ ಸಿಮಿಟ್ರಿಕಲ್ ಇದೆನೋ ಇಲ್ಲೋ ಅಂತ ಹೇಳಿ. ಸೊ ಸಿಮಿಟ್ರಿಕಲ್ ಮೀನ್ಸ್ ಈಗ ಇದನ್ನ ಫೋಲ್ಡ್ ಮಾಡಿದ್ರೆ ಅಥವಾ ಕಟ್ ಮಾಡಿದ್ರೆ ಎರಡು ಪೀಸ್ ಕೂಡ ಈಕ್ವಲ್ ಆಗಿರುತ್ತೆ. ನಿಮಗೆ ಯಾವುದು ರೈಟ್ ಸೈಡ್ ಪೀಸ್ ಯಾವುದು ಲೆಫ್ಟ್ ಸೈಡ್ ಪೀಸ್ ಅಂತ ಗೊತ್ತಾಗಲ್ಲ. ಅಷ್ಟು ಈಕ್ವಲೆನ್ಸ್ ಬ್ಯಾಲೆನ್ಸ್ ಇದ್ರೆ, ಆ ಈಕ್ವಲಿ ಬ್ಯಾಲೆನ್ಸ್ ಆಗಿದ್ರೆ ಅದನ್ನ ನಾವು ಹೇಳ್ತೀವಿ ಸಿಮಿಟ್ರಿಕಲ್ ಫಿಗರ್ಸ್. ಈ ಪಾಟ್ನ ನೀವು ಈ ಥರ ಕಟ್ ಮಾಡಿದ್ರೆ ಎರಡು ಐಡೆಂಟಿಕಲ್ ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡುತ್ತೆ. ಸೊ ನೀವೇನು ಹೇಳ್ಬೋದು, ಇದನ್ನ ದಿಸ್ ಇಸ್ ಸಿಮಿಟ್ರಿ, ವರ್ಟಿಕಲ್ ಸಿಮಿಟ್ರಿ ಅಂತ ಹೇಳ್ತೀವಿ. ವರ್ಟಿಕಲ್ ಅಂದರೆ ಉದ್ದಕ್ಕಿರೋ ಅಂಥದ್ದನ್ನ ನಾವು ವರ್ಟಿಕಲ್ ಅಂತ ಹೇಳ್ತೀವಿ, ವರ್ಟಿಕಲ್. ಸೊ ಈ ಫಿಗರು ವರ್ಟಿಕಲ್ ಆಗಿ ಕಟ್ ಮಾಡಿದ್ರೆ ಮಾತ್ರ ಸಿಮಿಟ್ರಿಕಲ್ ಆಗುತ್ತೆ. ಬಟ್ ನೀವು ಇದೇ ಫಿಗರ್ನ ಈ ಥರ ಹಾಫಾಗಿ ಕಟ್ ಮಾಡಿದ್ರೆ ಇಲ್ಲಿರೋ ಶೇಪೇ ಬೇರೆ, ಇಲ್ಲಿರೋ ಶೇಪೇ ಬೇರೆ, ಆಗ ಅದು ಸಿಮಿಟ್ರಿಕಲ್ ಆಗಲ್ಲ, ಅನ್ಸಿಮಿಟ್ರಿಕಲ್ ಫಿಗರ್ ಆಗುತ್ತೆ. ಸೊ ಸಿಮಿಟ್ರಿಕಲ್ ಅಂದರೆ ಒಂದು ಫಿಗರ್ನ ಹಾಫ್ ಮಾಡಿದಾಗ, ಅರ್ಧ ಕಟ್ ಮಾಡಿದಾಗ, ಸೊ ಎರಡು ಈಕ್ವಲ್ ಪಾರ್ಟ್, ಆಫ್ ಅಂತಾನೆ ಏನಿಲ್ಲ, ಒಂದು ಫಿಗರ್ನ ಕಟ್ ಮಾಡಿದಾಗ ಹಾಫ್ ಆಗಿ ಕಟ್ ಮಾಡಿದಾಗ ಎರಡು ಈಕ್ವಲ್ ಶೇಪ್ಸ್ ಸಿಕ್ತು ಅಂದರೆ ಅವನ್ನ ನಾವೇನು ಹೇಳ್ತೀವಿ ಸಿಮಿಟ್ರಿಕಲ್ ಫಿಗರ್ಸ್. ಸೊ ಆ ಸಿಮಿಟ್ರಿಕಲ್ ಫಿಗರ್ಸ್ ಅಲ್ಲಿ ಒಂದು ಏನಿರುತ್ತೆ, ಒಂದು ವರ್ಟಿಕಲ್ ಸಿಮಿಟ್ರಿ. ಕೆಲವೊಂದು ಫಿಗರ್ಸು ವರ್ಟಿಕಲ್ ಆಗಿ ಕಟ್ ಮಾಡಿದ್ರೆ ಮಾತ್ರ ಎಕ್ಸಾಕ್ಟ್ ಹಾಫ್ ಆಗಿ ಕಟ್ ಆಗುತ್ತೆ. ಸಿ ಇದನ್ನ ವರ್ಟಿಕಲ್ ಆಗಿ ಕಟ್ ಮಾಡಿದ್ರೆ ಮಾತ್ರ ಹಾಫ್ ಆಗಿ ಕಟ್ ಆಗುತ್ತೆ. ಕೆಲವೊಂದು ಹಾರಿಸಾಂಟಲ್ ಸಿಮಿಟ್ರಿ ಆಗಿರ್ತವೆ. ಹಾರಿಸಾಂಟಲ್ ಸಿಮಿಟ್ರಿ ಅಂದ್ರೆ ಏನು? ಹಾರಿಸಾಂಟಲ್ ಮೀನ್ಸ್ ಈ ತರ, ಏನು ಉದ್ದ ತಗೊಂಡ್ರೆ ವರ್ಟಿಕಲ್ ಅಂತ ಹೇಳ್ತೀವಿ, ಅಡ್ಡ ತಗೊಂಡ್ರೆ ಹಾರಿಸಾಂಟಲ್ ಅಂತ ಹೇಳ್ತೀವಿ. ಸಿ ಈಗ ಒಂದು ಬಾಲ್ ತಗೊಳ್ಳೋಣ, ಬಾಲ್ನ ಈ ಥರ ಕಟ್ ಮಾಡಿದ್ರು ಎಕ್ಸಾಕ್ಟ್ ಹಾಫ್ ಕಟ್ ಆಗುತ್ತೆ ತಾನೆ, ಇದನ್ನ ಏನು ಹೇಳ್ತೀವಿ ಹಾರಿಸಾಂಟಲ್ ಅಂತ ಹೇಳ್ತೀವಿ. ಸೊ ನೀವು ಸರ್ಕಲ್ಲು ಬಾಲಿಗೆ ಎಷ್ಟು ಲೈನ್ಸ್ ಆಫ್ ಸಿಮಿಟ್ರಿ ಬೇಕಾದರೂ ಕಟ್ ಮಾಡ್ಬೋದು, ದಟ್ ಈಸ್ ಸೆಕೆಂಡರಿ, ಐ ವಿಲ್ ಡಿಸ್ಕಸ್ ಇಟ್ ಲೇಟರ್. ಸೊ ಇದು ಹಾರಿಸಾಂಟಲ್ ಸಿಮಿಟ್ರಿ. ಈ ಥರ ಉದ್ದಕ್ಕೆ ಬರೆದ್ರೆ ಇದನ್ನ ನಾವೇನು ಹೇಳ್ತೀವಿ ವರ್ಟಿಕಲ್ ಸಿಮಿಟ್ರಿ. ಸೊ ದಿಸ್ ಇಸ್ ವರ್ಟಿಕಲ್ ಸಿಮಿಟ್ರಿ, ದಿಸ್ ಇಸ್ ಹಾರಿಸಾಂಟಲ್ ಸಿಮಿಟ್ರಿ, isn't it? So this is about symmetrical figure and symmetrical lines. ಯಾವಾಗಲೂ ಸಿಮಿಟ್ರಿಕಲ್ ಲೈನ್ಸ್ ನಾವು ಡಾಟೆಡ್ ಲೈನ್ಸ್ ಅಲ್ಲೇ ಬರೀಬೇಕು. ದಟ್ ಇಸ್ ದ ರೂಲ್ ಟು ರೈಟ್ ದ ಸಿಮಿಟ್ರಿಕಲ್ ಲೈನ್. ಯಾವುದಾದ್ರೂ ಡಾಟೆಡ್ ಲೈನ್ ಇದೆ ಅಂದರೆ ಇಟ್ ಇಂಡಿಕೇಟ್ಸ್ ದ ಸಿಮಿಟ್ರಿ, isn't it? ಕೆಲವೊಂದು ಫಿಗರಲ್ಲಿ ಒಂದೇ ಫಿಗರ್ಲಿ ಹಾರಿಸಾಂಟಲ್ ಸಿಮಿಟ್ರಿನೂ ಇರುತ್ತೆ, ವರ್ಟಿಕಲ್ ಸಿಮಿಟ್ರಿನೂ ಇರುತ್ತೆ. ಸೊ ಈ ಫಿಗರ್ನ ತಗೊಂಡ್ರೆ ಓನ್ಲಿ ವರ್ಟಿಕಲ್ ಲೈನ್ ಆಫ್ ಸಿಮಿಟ್ರಿ, ನಾಟ್ ಹಾರಿಸಾಂಟಲ್. ಯಾಕೆ ಹಾರಿಸಾಂಟಲ್ ಸಿಮಿಟ್ರಿ ಇಲ್ಲ ಅಂದರೆ ಹಾರಿಸಾಂಟಲ್ ಆಗಿ ಫಿಗರ್ನ ಕಟ್ ಮಾಡಿದಾಗ ಅದು ಈಕ್ವಲ್ ಆಗಿ ಕಟ್ ಆಗಲ್ಲ. ಸೊ ದಟ್ ಇಟ್ ಡಸ್ ನಾಟ್ ಹ್ಯಾವ್ horizontal symmetry, isn't it? So this is just an introduction about symmetry and symmetrical figures. So let's discuss the exercise, that is exercise 13.1. So let's take exercise. In case list any four symmetrical objects
ಫ್ರಮ್ ಯುವರ್ ಹೋಮ್ ಆರ್ ಸ್ಕೂಲ್. ಸೊ ನಿಮ್ಮ ಸ್ಕೂಲ್ ಅಥವಾ ಮನೆಯಲ್ಲಿ ಸಿಮಿಟ್ರಿಕಲ್ ಫಿಗರ್ಸ್ನ ಲಿಸ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ಲೆಟ್ಸ್ ಡಿಸ್ಕಸ್ ಇಟ್ ನೌ. Exercise 13.1. List any 4 symmetrical objects. 4 symmetrical objects na list ಮಾಡಬೇಕು ಅಂದ್ರೆ ಒಂದು ಇದೇ ಬೋರ್ಡ್ ನ ತಗೊಳ್ಳಿ. ಬೋರ್ಡ್ ನ ನೀವು ಕಟ್ ಮಾಡಿದ್ರೆ ಒಂದು ವರ್ಟಿಕಲ್ ಆಗಿ ಒಂದು ಕಟ್ ಮಾಡಬಹುದು, ಹಾರಿಜಾಂಟಲ್ ಆಗಿ ಕಟ್ ಮಾಡಬಹುದು. ಸೊ ವರ್ಟಿಕಲ್ ಕಟ್ ಮಾಡಿದ್ರೆ ಸಿಮಿಟ್ರಿಕಲ್ ಆಗಿದೆ, ಹಾರಿಜಾಂಟಲ್ ಕಟ್ ಮಾಡಿದ್ರೆ ಸಿಮಿಟ್ರಿಕಲ್. ಸಿಮಿಟ್ರಿಕಲ್ ಮೀನ್ಸ್ ಎಕ್ಸಾಕ್ಟ್ ಆಫ್ ಆಗಿ ಕಟ್ ಮಾಡಿದ್ರು ಕೂಡ ಈಕ್ವಲ್, ಒಂದ್ರ ಮೇಲೆ ಒಂದಿದ್ರೆ ಈಕ್ವಲ್ ಆಗಿ ಕಾಣಿಸ್ತಾ ಇರೋದನ್ನ ನಾವೇನ್ ಹೇಳ್ತೀವಿ, ಸಿಮಿಟ್ರಿಕಲ್ ಅಂತ ಹೇಳ್ತೀವಿ. ಸೊ ಲಿಸ್ಟ್ ಎನಿ 4 ಸಿಮಿಟ್ರಿಕಲ್ ಆಬ್ಜೆಕ್ಟ್ಸ್ ಅಂತ ಹೇಳಿದ್ರೆ ಬ್ಲಾಕ್ ಬೋರ್ಡ್ ಸಿಮಿಟ್ರಿಕಲ್ ಇದೆ. ಒಂದು ಟೇಬಲ್, ಸೊ ಇಲ್ಲಿ ಒಂದು ಟೇಬಲ್ ಇದೆ, ಆ ಟೇಬಲ್ ಟಾಪ್ ನ ಎಕ್ಸಾಕ್ಟ್ ಆಗಿ ಕಟ್ ಮಾಡಿ ಈ ಕಡೆ ಯಾವ ತರ ಇದೆ ಅದೇ ತರ ಇದೆ. ಯು ಕ್ಯಾನ್ ಟೇಕ್ 2 more ಎಕ್ಸಾಂಪಲ್ಸ್. ನಿಮ್ಮ ಡೈಲಿ ಲೈಫ್ ಅಲ್ಲಿ ಯಾವ್ದಾವ್ದು ಯೂಸ್ ಮಾಡ್ತೀರೋ ಅದನ್ನು ಕೂಡ ತಗೋಬಹುದು. ಸೊ ಟೇಬಲ್ ಟಾಪ್, ಸಿಸರ್ ನೋಡಿರ್ಬೋದು ನಿಮ್ಮ ಮನೆಯಲ್ಲಿ ಇರುತ್ತೆ ಸಿಸರ್. ಸೊ ಸಿಸರ್ ಕೂಡ ಎರಡೂ ಕಡೆಗೂ ಒಂದೇ ತರಾನೇ ಇರುತ್ತೆ. ದಿಸ್ ಇಸ್ ಆಲ್ಸೋ ಸಿಮಿಟ್ರಿಕಲ್. ಈ ತರ ವರ್ಟಿಕಲ್ ಆಗಿ ಈ ತರ ಕಟ್ ಮಾಡಿದ್ರೆ ಇಲ್ಲಿ ಬೇರೆ ಶೇಪ್ ಇದೆ, ಇಲ್ಲಿ ಬೇರೆ ಶೇಪ್ ಇದೆ ಬರಲ್ಲ. ಬಟ್ ಈ ತರ ವರ್ಟಿಕಲ್ ಆಗಿ ಕಟ್ ಮಾಡಿದ್ರೆ ಅದು ಕೂಡ ಸಿಮಿಟ್ರಿಕಲ್ ಆಗುತ್ತೆ. ಸೊ ಪೇರ್ ಆಫ್ ಸಿಸರ್ಸ್ ಎರಡೂ ತಗೋಬೇಕು. ಪೇರ್ ಆಫ್ ಸಿಸರ್ಸ್. ನೆಕ್ಸ್ಟ್ ಡಸ್ಟರ್. ಸೊ ಡಸ್ಟರ್ ಕೂಡ ನಮಗೆ ಏನಾಗಿದೆ, ಸಿಮಿಟ್ರಿಕಲ್. ಯು ಕ್ಯಾನ್ ಟೇಕ್ ಎನಿ ಎಕ್ಸಾಂಪಲ್ಸ್ ಫ್ರಮ್ ಯುವರ್ ಡೈಲಿ ಲೈಫ್. ಸೊ ಒಂದು ಡೋರ್ನ ತಗೋಬಹುದು, ವಿಂಡೋನ ತಗೋಬಹುದು. ಡೋರ್ ಕೂಡ ಅಷ್ಟೇ, ಯೂಶಲಿ ಕೆಲವೊಂದು ಕಡೆ ಹ್ಯಾಂಡಲ್ ಇರುತ್ತೆ, ಇನ್ನೊಂದು ಕಡೆ ಹ್ಯಾಂಡಲ್ ಇರಲ್ಲ. ಸೊ ಅದಕ್ಕೋಸ್ಕರ ಅದನ್ನ ತಗೊಂಡಿನ. ಕೆಲವೊಂದು ಫಿಗರ್ಸ್ನ ವಾಲ್ ಕೂಡ ಎಕ್ಸಾಕ್ಟ್ ಸಿಮಿಟ್ರಿಕಲ್ ಇರುತ್ತೆ. ಸೊ ಯು ಕ್ಯಾನ್ ಟೇಕ್ ಎನಿ ಎಕ್ಸಾಂಪಲ್ಸ್. ಸೊ ದಿಸ್ ಆರ್ ಸಮ್ ಎಕ್ಸಾಂಪಲ್ಸ್. ಯು ಕ್ಯಾನ್ ಟೇಕ್ ಯುವರ್ ಓನ್ ಎಕ್ಸಾಂಪಲ್ಸ್. So second one, for the given figure, which one is the mirror line, L1 or L2? Mirror line, see ಇನ್ನೊಂದು ಮಿರರ್ ಲೈನ್ ಅಂದ್ರೂ ಒಂದೇನೆ, ಸಿಮಿಟ್ರಿಕಲ್ ಲೈನ್ ಅಂದ್ರೂ ಒಂದು. ಯಾಕೆ ಸಿಮಿಟ್ರಿಕಲ್ ಲೈನ್ಗೆ ಮಿರರ್ ಲೈನ್ ಅಂತ ಹೇಳ್ತೀವಿ? ಮಿರರ್ ಏನ್ ಕಾಣಿಸುತ್ತೆ, ನಾವು ಏನ್ ನೋಡ್ತೀವೋ ಅದೇ, ನಾವು ಆಬ್ಜೆಕ್ಟ್ ಹೆಂಗಿರುತ್ತೋ ಅದ್ರದ್ದು ರಿಫ್ಲೆಕ್ಷನ್ ಕಾಣಿಸುತ್ತೆ, ಅದ್ರದ್ದು ಉಲ್ಟಾ ಕಾಣಿಸುತ್ತೆ ಅಲ್ವಾ. ಸೊ ಮಿರರ್ ಲೈನ್. ಇವ್ರು ಏನ್ ಹೇಳ್ತಿದ್ದಾರೆ, ಒಂದು ಫಿಗರ್ನ ಕೊಟ್ಟಿದ್ದಾರೆ, ಅದ್ರದ್ದು ಮಿರರ್ ಲೈನ್ ಕೇಳ್ತಿದ್ದಾರೆ. ಸೆಕೆಂಡ್ ಒನ್, ಸೊ ಈ ಫಿಗರ್ನ ಹಿಂಗೆ ಕಟ್ ಮಾಡಿದ್ರೆ ಸಿ ಇದು ಹಿಂಗಿರುತ್ತೋ ಅದಕ್ಕೆ ಉಲ್ಟಾ ಇಲ್ಲಿ ಕಾಣಿಸ್ತಾ ಇದೆ ತಾನೆ. ಸೊ ಇದು ಹಿಂಗಿದೆ. ಈಗ ನಾವು ಹೆಂಗೆ ಕಾಣಿಸ್ತೀವೋ ಅದೇ ಥರನೇ ಕಾಣಿಸುತ್ತೆ, ಬಟ್ ಜಸ್ಟ್ ಲೆಫ್ಟ್ ಟು ರೈಟ್ ಮಾತ್ರ ಚೇಂಜ್ ಆಗುತ್ತೆ. ನಮ್ಮ ಶೇಪ್ ಏನಾದರೂ ಚೇಂಜ್ ಆಗುತ್ತಾ? ಇಲ್ಲ ಅಲ್ಲ, ನಾವು ಹೆಂಗಿರ್ತೀವೋ ಅದೇ ಥರನೇ ಕಾಣಿಸ್ತೀವಿ. ಸೊ ಈ ಫಿಗರ್ನ ಈ ಥರ ಕಟ್ ಮಾಡಿದ್ರೆ ಇದೊಂದು ಪಾರ್ಟ್ ಆಗುತ್ತೆ, ಇದೊಂದು ಪಾರ್ಟ್ ಆಗುತ್ತೆ. ಎರಡು ಐಡೆಂಟಿಕಲ್ ಪಾರ್ಟ್ಸ್ ಆಗುತ್ತೆ, ಅಂದರೆ ಎರಡು ಒಂದೇ ಥರ ಪಾರ್ಟ್ಸ್ ಆಗುತ್ತೆ. ಸೊ ಇದು ಯಾವ ಲೈನ್ ಆಗುತ್ತೆ, L2 ಅಂತ ಕೊಟ್ಟಿದ್ದಾರೆ. ಇನ್ನೊಂದು ಲೈನ್ ಕೊಟ್ಟಿದ್ದಾರೆ, ಯಾವುದದು, L1 ಈಗ L1. ಇವೆರಡರಲ್ಲಿ ಯಾವುದು ಮಿರರ್ ಲೈನ್ ಅಂತ ಕೇಳ್ತಿದ್ದಾರೆ. ಸೊ ಈ ಫಿಗರ್, ಈ ಲೈನ್ ಮಿರರ್ ಲೈನ್ ಅಥವಾ ಅವ್ರು ಇನ್ನೊಂದು ಕೊಟ್ಟಿದ್ದಾರೆ ಅಲ್ವಾ, L1 ಕೊಟ್ಟಿರೋ ಥರ ಕಟ್ ಮಾಡಿದ್ರೆ ಹೆಂಗೆ ಕಟ್ ಆಗುತ್ತೆ ಗೊತ್ತಾ? ಸೊ L2 ಅಂದರೆ ಈ ಥರ ವರ್ಟಿಕಲ್ ಆಗಿ ಕಟ್ ಮಾಡ್ತೀವಿ. ವರ್ಟಿಕಲ್ ಆಗಿ ಕಟ್ ಮಾಡಿದ್ರೆ ಫಿಗರ್ ಹಿಂಗಿರುತ್ತೆ. ಸೊ ಕಟ್ ಮಾಡಿದಾಗ ಸಪ್ರೇಟ್ ಆಗಿರುತ್ತಲ್ಲ, ಫಿಗರ್ ಹಿಂಗಿರುತ್ತೆ. ಇದು L2 ಕಟ್ ಮಾಡಿದಾಗ L1 ಕಟ್ ಮಾಡಿದ್ರೆ ಎರಡು ಒಂದೇ ಥರ ಇಂದ ಮಿರರ್ ಲೈನ್ ಅಂತ ಹೇಳ್ಬೋದು. ಬಟ್ L1 ಕಟ್ ಮಾಡಿದ್ರೆ ಒಂದು ಶೇಪ್ ಹಿಂಗೆ ಬರುತ್ತೆ, ಇನ್ನೊಂದು ಶೇಪ್ ಹಿಂಗೆ ಬರುತ್ತೆ. ಇವೆರಡು ಸಿಮಿಟ್ರಿಕಲ್ ಆಗುತ್ತಾ? ಇದೇ ಬೇರೆ ಶೇಪ್ ಇದೆ, ಇದೇ ಬೇರೆ ಶೇಪ್ ಇದೆ, ಆ ಥರ ಇದ್ರೆ ಆಗುತ್ತೆ. ಎರಡು ಐಡೆಂಟಿಕಲ್ ಶೇಪ್ಸ್ ಬಂದರೆ ಮಾತ್ರ ನಾವು ಹೇಳ್ತೀವಿ ಸಿಮಿಟ್ರಿಕಲ್ ಫಿಗರ್ಸ್ ಅಂತ ಹೇಳ್ತೀವಿ. ಸೊ L1, L2 ಇವೆರಡು ಸಿಮಿಟ್ರಿಕಲ್ ಲೈನ್ ಯಾವುದು ಅಂತ ಹೇಳಿದ್ರೆ L2 ಅಂತ ಹೇಳ್ಬೋದು. ಸೊ L2 is the mirror line or symmetrical line. So this is the solution for second question. Let's take third question. Identify the shape given below. Check whether they are symmetric or not. Draw the lines of
symmetry as well. Andre first to identify the shapes given below and check whether they are symmetric or not. Symmetric ಇದೆ symmetric ಅಂತ ಬರೀರಿ, symmetric ಇಲ್ಲ ಅಂದ್ರೆ non symmetric ಅಂತ ಬರೀರಿ. symmetric ಹೌದು ಅಂತ just find out ಮಾಡಕ್ಕೆ ಹೇಳಿದ್ರೆ symmetric ಇದ್ರೆ ಮಾತ್ರ symmetric ಅಂತ ಬರೀಬೇಕು and line of symmetry ನ draw ಮಾಡಬೇಕು. So let's write third question answer. ಸೊ ಈ ಫಿಗರ್ ಸಿಮೆಟ್ರಿಕ್ ಹೌದಾ ಇಲ್ಲ ಅಂತ ಚೆಕ್ ಮಾಡಬೇಕು. ಹಿಂಗೆ ಚೆಕ್ ಮಾಡ್ತೀರಿ ನೋಡ್ರಿ, ಈ ಥರ ಕಟ್ ಮಾಡಿದ್ರೆ ಇಲ್ಲೇ ಬೇರೆ ಶೇಪ್ ಬರುತ್ತೆ, ಈ ಕೆಳಗಡೆ ಪೋರ್ಷನ್ನೇ ಬೇರೆ ಇದೆ, ಮೇಲ್ಗಡೆ ಪೋರ್ಷನ್ ಇದೆ, ಸೊ ಅವಾಗ ಸಿಮೆಟ್ರಿಕ್ ಆಗುತ್ತೆ. ಬಟ್ ನೀವು ವರ್ಟಿಕಲ್ ಆಗಿ ಕಟ್ ಮಾಡಿ ಇಲ್ಲಿ ಸೆಂಟರಲ್ಲಿ ಕೂಡ ಕರೆಕ್ಟ್ ಆಗಿದೆ, ಸೊ ಕರೆಕ್ಟಾಗಿ ಕಟ್ ಮಾಡಿದ್ರೆ ಎರಡೂ ಕೂಡ ಎಕ್ಸಾಕ್ಟಾಗಿ ಹಾಫ್ ಕಟ್ ಆಗುತ್ತೆ, ಹೌದಲ್ವಾ? ಸೊ ಎಷ್ಟು ಲೈನ್ ಆಫ್ ಸಿಮೆಟ್ರಿ ಇದೆ? ಓನ್ಲಿ ಒನ್ ಲೈನ್ ಆಫ್ ಸಿಮೆಟ್ರಿ. ಇದು ಸಿಮೆಟ್ರಿಕ್ ಫಿಗರ್. ಸೊ ಒಂದು ಲೈನ್ ಆಫ್ ಸಿಮೆಟ್ರಿ ಬರುತ್ತೆ. ನೆಕ್ಸ್ಟ್ ಬಿ. ಇಲ್ಲಿ ಈ ಫಿಗರ್ ಸಿಮೆಟ್ರಿಕ್ ಆಗುತ್ತಾ ಇಲ್ಲ ಚೆಕ್ ಮಾಡೋಣ. ಹಿಂಗೆ ವರ್ಟಿಕಲ್ ಆಗಿ ಕಟ್ ಮಾಡ್ರಿ, ಸಿಮೆಟ್ರಿಕ್ ಇದೆ. ಬಟ್ ಹಾರಿಜಾಂಟಲ್ ಆಗಿ ಕಟ್ ಮಾಡಿದ್ರೆ ಸಿಮೆಟ್ರಿಕ್ ಆಗಲ್ಲ. ಯಾಕೆ ಸಿಮೆಟ್ರಿಕ್ ಆಗಲ್ಲ ಅಂದ್ರೆ ಮೇಲ್ಗಡೆ ಶೇಪ್ ಬೇರಿದೆ, ಕೆಳಗಡೆ ಶೇಪ್ ಬೇರಿದೆ. ಅದಕ್ಕೆ ನೋಡ್ಬೇಕು, ಕೆಲವೊಂದು ವರ್ಟಿಕಲ್ ಸಿಮೆಟ್ರಿ ಆಗಿದೆ, ಕೆಲವೊಂದು ಹಾರಿಜಾಂಟಲ್ ಸಿಮೆಟ್ರಿ ಆಗುತ್ತೆ. ನೀವು ನೋಡಿ ಐಡೆಂಟಿಫೈ ಮಾಡಬೇಕು, ಅದು ವರ್ಟಿಕಲ್ ಆಗಿ ಬರುತ್ತಾ ಹಾರಿಜಾಂಟಲ್ ಆಗಿ ಬರುತ್ತಾ ಅಂತ. ನೆಕ್ಸ್ಟ್ ಸಿ. ಫಿಗರ್ ನೋಡ್ರಿ, ನೀವು ಇದನ್ನ ಹೆಂಗೆ ಕಟ್ ಮಾಡಿದ್ರು ಈಕ್ವಲ್ ಪಾರ್ಟ್ಸ್ ಕಟ್ ಮಾಡೋಕ್ಕಾಗಲ್ಲ. ಯಾಕೆ ಈಕ್ವಲ್ ಪಾರ್ಟ್ಸ್ ಕಟ್ ಮಾಡೋಕ್ಕಾಗಲ್ಲ ಅಂದರೆ ಅದು ಶೇಪು ಎಲ್ಲೂ ಕೂಡ ಈಕ್ವಲ್ ಆಗಿ ಇಲ್ಲ, ಈವನ್ ಆಗಿ ಸ್ಪ್ರೆಡ್ ಆಗಿಲ್ಲ ಶೇಪು. ಇಲ್ಲಿ ಮೇಲ್ಗಡೆ ಈ ಥರ ಇದೆ, ಕೆಳಗಡೆ ಶೇಪೇ ಇಲ್ಲ. ಈ ಥರ ಕಟ್ ಮಾಡಿದ್ರೆ ಇಲ್ಲೊಂದು ಶೇಪ್ ಇದೆ, ಇಲ್ಲೊಂದು ಶೇಪ್ ಇದೆ, ಇಲ್ಲಿ ಖಾಲಿ ಇದೆ. ಸೊ ಈ ಥರ ಇದೆ, ನಾವೇನು ಹೇಳ್ತೀವಿ, ಇನ್ನು ಇಟ್ ಈಸ್ ನಾಟ್ ಸಿಮೆಟ್ರಿಕ್. ಇಟ್ ಈಸ್ ನಾಟ್ ಸಿಮೆಟ್ರಿಕ್. ಇದು ಸಿಮೆಟ್ರಿಕ್ ಫಿಗರ್ ಅಲ್ಲ. ನೆಕ್ಸ್ಟ್ ಡಿ. ಡಿನಲ್ಲಿ ಏನಿದೆ? ಟೆಲಿಫೋನ್ ಇದೆ. ಸೊ ಈ ಫಿಗರ್ನ ನಾವು ವರ್ಟಿಕಲ್ ಆಗಿ ಕಟ್ ಮಾಡ್ತೀವಿ, ಹಾರಿಜಾಂಟಲ್ ಆಗಿ. ಸಿಮೆಟ್ರಿಕ್ ಅಂತೂ ಇದೆ, ಎರಡು ಕಡೆ ಸಿಮಿಲರ್ ಶೇಪ್ಸ್ ಇದೆ. ನಾನು ಬರೀ ರಫ್ ಫಿಗರ್ನ ಡ್ರಾ ಮಾಡಿದ್ದೀನಿ. ಸೊ ಇದನ್ನ ವರ್ಟಿಕಲ್ ಆಗಿ ಕಟ್ ಮಾಡಿದ್ರೆ ಈಕ್ವಲ್ ಆಗಿ ಕಟ್ ಆಗುತ್ತೆ. ಅದೇ ಹಾರಿಜಾಂಟಲ್ ಆಗಿ ಕಟ್ ಮಾಡಿದ್ರೆ ಇಲ್ಲಿ ಹ್ಯಾಂಡಲ್ ಇದೆ, ಇಲ್ಲಿ ಹ್ಯಾಂಡಲ್ ಇಲ್ಲ, ಆ ಥರ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ದಿಸ್ ಇಸ್ ಆಲ್ಸೋ ಸಿಮೆಟ್ರಿಕ್ ಫಿಗರ್, ಬಟ್ ವರ್ಟಿಕಲ್ ಆಗಿ ಸಿಮೆಟ್ರಿಕ್ ಆಗಿದೆ. ಸೊ ದಿಸ್ ಇಸ್ ಯಸ್, ಇಟ್ ಈಸ್ ಸಿಮೆಟ್ರಿಕ್. ನೆಕ್ಸ್ಟ್ E. E and F. ಈ ಮತ್ತೆ ಎಫ್ ಫಿಗರ್ ಇದು ಸಿಮೆಟ್ರಿಕ್ ಆಗುತ್ತೆ ಅಲ್ವಾ, ಹಿಂಗೆ ಕಟ್. ಸೊ ಈ ಇಷ್ಟು ತನಕ ವರ್ಟಿಕಲ್ ಲೈನ್ ಆಫ್ ಸಿಮೆಟ್ರಿ ಬರ್ತಿತ್ತು. ಸಿ ನೋಡಿ, ಈ ಫಿಗರ್ನ ಹಿಂಗೆ ಕಟ್ ಮಾಡಿದ್ರೆ ಇಲ್ಲಿ ಲೈನ್ ಇದೆ, ಇಲ್ಲಿ ಕರ್ವ್ ಇದೆ. ಸೊ ಇದು ಈ ಥರ ವರ್ಟಿಕಲ್ ಆಗಿ ಕಟ್ ಮಾಡಿದ್ರೆ ಸಿಮೆಟ್ರಿಕ್ ಆಗಿಲ್ಲ. ಬಟ್ ಹಾರಿಜಾಂಟಲ್ ಆಗಿ ಕಟ್ ಮಾಡ್ಬೋದಲ್ವಾ? ಸೊ ಹಿಂಗೆ ಕಟ್ ಮಾಡಿದ್ರೆ ನೋಡಿ, ಇಲ್ಲೂ ಇಲ್ಲೂ ಈಕ್ವಲ್ ಆಗಿದೆ. ಸೊ ಏನು ಹೇಳ್ಬೋದು? ದಿಸ್ ಇಸ್ ಅ ಸಿಮೆಟ್ರಿಕ್. ನೆಕ್ಸ್ಟ್
ಈ ಫಿಗರ್ನು ಅಷ್ಟೇ ವರ್ಟಿಕಲ್ ಆಗಿ ಕಟ್ ಮಾಡಿದ್ರೆ ಮಾತ್ರ ಸಿಮೆಟ್ರಿಕ್ ಆಗುತ್ತೆ. ಹಿಂಗೆ ಕಟ್ ಮಾಡಿದ್ರೆ ಸಿಮೆಟ್ರಿಕ್ ಆಗಲ್ಲ. ಯಾಕೆ ಅಂದರೆ ಇಲ್ಲಿ ನೋಡ್ರಿ ಈ ಶೇಪಲ್ಲಿ ಇದೆ, ಇಲ್ಲಿ ಲೈನ್ ಇದೆ, ಇಲ್ಲಿ ಪಾಯಿಂಟ್ ಇದೆ. ಸೊ ಇದು ಕೂಡ ವರ್ಟಿಕಲ್ ಆಗಿ ಸಿಮೆಟ್ರಿಕ್ ಆಗುತ್ತೆ. ವರ್ಟಿಕಲ್ ಆಗಿ ಸಿಮೆಟ್ರಿಕ್ ಆಗುತ್ತೆ, ನಾಟ್ ಹಾರಿಜಾಂಟಲ್. ಬಟ್ ಸಿಮೆಟ್ರಿಕ್ ಹಾರಿಜಾಂಟಲ್ ಆದ್ರೂ ಆಗಲಿ ವರ್ಟಿಕಲ್ ಆದ್ರೂ ಆಗಲಿ ಒಂದು ಲೈನ್ ಆಫ್ ಸಿಮೆಟ್ರಿ ಇದ್ರೂ ಕೂಡ ನಾವೇನು ಹೇಳ್ತೀವಿ, ಇಟ್ ಇಸ್ ಅ ಸಿಮೆಟ್ರಿಕ್. ಸೊ ಎಸ್ ಇಟ್ ಈಸ್ ಸಿಮೆಟ್ರಿಕ್ ಅಂತ ಹೇಳ್ಬೋದು. ಸೊ ಇಲ್ಲಿ ಎಲ್ಲ ಫಿಗರ್ಸ್ ಸಿಮೆಟ್ರಿಕಲ್ ಫಿಗರ್ಸ್ ಆಯಿತು, ಎಕ್ಸೆಪ್ಟ್ ಸಿ ಮಾತ್ರ ನಾಟ್ ಸಿಮೆಟ್ರಿಕ್. ಎಲ್ಲ ಫಿಗರ್ಸ್ ಸಿಮೆಟ್ರಿಕಲ್ ಫಿಗರ್ಸ್. ಸೊ ಲೆಟ್ಸ್ ಟೇಕ್ ಫೋರ್ತ್ ಕ್ವೆಶ್ಚನ್. Copy on a square paper. Fourth question ಹೇಳಿದ್ರೆ copy the following on a square paper. A square paper is what you would have used in your arithmetic notebook in earlier classes, and then complete them such that dotted line is the line of symmetry. ಅದೇ copy the following on a square paper ಅಂದರೆ ನೀವು arithmetic notes ನ ಬರೆಯೋದಕ್ಕೆ ಏನು ಯೂಸ್ ಮಾಡ್ತೀರಿ ಅಲ್ವಾ ಅರ್ಲಿಯರ್, ಅಥವಾ ಈ ಗ್ರಾಫ್ ಶೀಟ್ ಏನಿರುತ್ತಲ್ಲ ಆ ಥರ ಆ ಪೇಪರ್ನ ತಗೊಂಡು ನಾವೇನು ಮಾಡಬೇಕು, ಎ ಸ್ಕ್ವೇರ್ ಪೇಪರ್ ಇಸ್ ವಾಟ್ ಯು ವುಡ್ ಹ್ಯಾವ್ ಇನ್ ಯುವರ್ ದ ಕಂಪ್ಲೀಟ್ ದೆನ್ ಸಚ್ ದಟ್ ಡಾಟೆಡ್ ಲೈನ್ ಇಸ್ ದ ಲೈನ್ ಆಫ್ ಸಿಮೆಟ್ರಿ. ಅಂದರೆ ಫಸ್ಟು ಈ ಫಿಗರ್ನ ಕಾಪಿ ಮಾಡ್ಕೋಬೇಕು. ಕಾಪಿ ಮೀನ್ಸ್ ಜಸ್ಟ್ ಹೆಂಗಿದೆ ಅಂತ ಬರ್ಕೊಂಡು ಆ ಡಾಟೆಡ್ ಲೈನ್ಸ್ ಏನು ಕೊಟ್ಟಿರ್ತಾರಲ್ಲ ಅದು ಲೈನ್ ಆಫ್ ಸಿಮೆಟ್ರಿ ಆಗುತ್ತೆ. ನಾವು ಫಿಗರ್ನ ಕಂಪ್ಲೀಟ್ ಮಾಡಬೇಕು. ಅರ್ಧ ಹಾಫ್ ಫಿಗರ್ ಕೊಟ್ಟಿರ್ತಾರೆ, ನಾವು ಆ ಲೈನ್ ಆಫ್ ಸಿಮೆಟ್ರಿನ ಯೂಸ್ ಮಾಡಿಕೊಂಡು ಕಂಪ್ಲೀಟ್ ಫಿಗರ್ನ ಬರೀತಾ ಹೋಗಬೇಕು. ಸೊ ಲೆಟ್ಸ್ ಡಿಸ್ಕಸ್. ಫಸ್ಟ್ ಫಿಗರ್ ಹಿಂಗಿದೆ, ಲೈನ್ ಆಫ್ ಸಿಮೆಟ್ರಿ ಕೊಟ್ಟಿದ್ದಾರೆ ನೋಡ್ರಿ, ಡಾಟೆಡ್ ಲೈನ್ ಕೊಟ್ಟಿರ್ತಾರೆ, ದಟ್ ಈಸ್ ಅ ಲೈನ್ ಆಫ್ ಸಿಮೆಟ್ರಿ. ಸೊ ಈ ಲೈನ್ ಆಫ್ ಸಿಮೆಟ್ರಿ ಏನು ಹೇಳುತ್ತೆ ಅಂದರೆ ಈ ರೈಟ್ ಸೈಡ್ನ ಶೇಪ್ ಏನಿದೆ ಅಲ್ಲ ಲೆಫ್ಟ್ ಸೈಡು ಎಕ್ಸಾಕ್ಟ್ ಅದೇ ಶೇಪ್ನ ಬರೀರಿ ಅಂತ ಹೇಳುತ್ತೆ. ಸೊ ನಾವು ನೀಟಾಗಿ ಅದೇ ಥರ ಡಿಸ್ಟೆನ್ಸ್ ನೋಡ್ಕೋಬೇಕು. ಅಲ್ಲಿ ಕೊಟ್ಟಿರೋ ಫಿಗರಲ್ಲಾದರೆ ನೀವು ಟೆಕ್ಸ್ಟ್ ಬುಕ್ಕಲ್ಲೇ ಬರೆಯೋದಾದ್ರೆ 2 ಬಾಕ್ಸ್ ಡಿಸ್ಟೆನ್ಸ್ ಇದೆ. ಸೊ ನೀವು ಕೂಡ ಇಲ್ಲಿ 2 ಬಾಕ್ಸ್ ಅಷ್ಟು ಡಿಸ್ಟೆನ್ಸ್ನ ತಗೊಂಡು ಮಾರ್ಕ್ ಮಾಡಿದ್ರೆ ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಈಸಿಯಾಗಿ ಬರಿಬೋದು. ಇಲ್ಲಿ 2 ಬಾಕ್ಸ್ ಇದ್ರೆ ಇಲ್ಲಿ 2 ಬಾಕ್ಸ್ನ ಕವರ್ ಮಾಡಿಕೊಂಡು ಕರೆಕ್ಟಾಗಿ ಬರೀತಾ ಹೋಗ್ತೀವಿ. ನೆಕ್ಸ್ಟ್ ಬಿ. ಸೆಂಟರಿಗೆ ಲೈನ್ ಆಫ್ ಸಿಮೆಟ್ರಿ ಇದೆ. ಈಗ ಲೈನ್ ಆಫ್ ಸಿಮೆಟ್ರಿನ ಕಂಪ್ಲೀಟ್ ಮಾಡ್ತೀವಿ. ಇಲ್ಲಿ ಹೆಂಗಿದೆ ಈ ಲೈನ್ ಆಫ್ ಸಿಮೆಟ್ರಿ ಏನು, ಇಲ್ಲಿ ಮೇಲ್ಗಡೆ ಏನು ಶೇಪ್ ಇದೆ ಕೆಳಗಡೆನೂ ಅದನ್ನೇ ಬರೀರಿ ಅಂತ ಇಂಡಿಕೇಟ್ ಮಾಡಿ. ಸೊ ನೋಡ್ರಿ ಇಲ್ಲಿ ತನಕ ಹಿಂಗೆ ಬರ್ತೀವಿ. ನೆಕ್ಸ್ಟ್ ಹಿಂಗಿದೆ, ಅಲ್ಲಿ ಹೆಂಗಿದೆ ಹಂಗೆ ಬರೀತಾ ಹೋಗ್ತೀರ ಅಷ್ಟೇ. ಸೊ ದಿಸ್ ಕಂಪ್ಲೀಟ್ ಫಿಗರ್. ಮೇಲ್ಗಡೆ ಏನಿದೆ ಅದನ್ನ ಕಂಪ್ಲೀಟ್ ಮಾಡೋದನ್ನು ಕಂಪ್ಲೀಟ್ ಫಿಗರ್ ಬೈ ಯೂಸಿಂಗ್ ದ ಲೈನ್ ಆಫ್ ಸಿಮೆಟ್ರಿ ಅಂತ ಹೇಳೋದು. ನೆಕ್ಸ್ಟ್ ಸೀನಲ್ಲಿ ಫಸ್ಟು ಲೈನ್ ಆಫ್ ಸಿಮೆಟ್ರಿನ ಡ್ರಾ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ 2 ಬಾಕ್ಸು, ಆಮೇಲೆ ಮತ್ತೆ ಅಗೇನ್ 2 ಬಾಕ್ಸ್ ಹಿಂಗಿದೆ. ನೆಕ್ಸ್ಟ್ ಸ್ವಲ್ಪ ಕಡಿಮೆ, ಅದಾದಮೇಲೆ ಇಲ್ಲೂ ಅದೇ ಥರನೇ ಮಾಡ್ತಾ ಹೋಗ್ತೀವಿ. ಸಿಮಿಟ್ರಿಕಲ್ ಈ ಥರ ಬರಿಬೇಕಾದ್ರೆ ಸ್ವಲ್ಪ ಹುಷಾರಾಗಿರಬೇಕು. ಸಿಮಿಟ್ರಿ ನಥಿಂಗ್ ಬಟ್ ಮಿರರ್ ಲೈನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಏನಿರುತ್ತಲ್ವ ಅದು ನಮಗೆ ಆಪೋಸಿಟ್ ಆಗಿ ಕಾಣಿಸ್ತಾ ಹೋಗುತ್ತೆ. ಸೊ ಇಲ್ಲಿ ಎಷ್ಟು ಬಾಕ್ಸ್ ಕವರ್ ಆಗಿದೆ ನೋಡ್ಕೋಬೇಕು. ಮೇಲ್ಗಡೆ ಏನಿದೆ 3 ಬಾಕ್ಸಸ್ ಕವರ್ ಆಗಿದೆ. ಸೊ ಅದಷ್ಟೇ ಬಾಕ್ಸಸ್ನ ನಾವು ಈಗ ಟೆಕ್ಸ್ಟ್ ಬುಕ್ಕಲ್ಲಂದರೆ ಬಾಕ್ಸಸ್ ಇರುತ್ತೆ, ನಾವು ಈಸಿಯಾಗಿ ಬರ್ಕೊಳ್ತಾ ಹೋಗ್ತೀವಿ. ಇಲ್ಲಿ ಬಾಕ್ಸಸ್ ಇರೋದಿಲ್ಲ, ಸೊ ಕರೆಕ್ಟಾಗಿ ಅಬ್ಸರ್ವ್ ಮಾಡಿಕೊಂಡು ಬರೀತಾ ಹೋಗಬೇಕು. ಇಲ್ಲಿ ನೋಡ್ರಿ ಎಷ್ಟು ಬಾಕ್ಸ್ ಕವರ್ ಆಗಿದೆ ಅಷ್ಟು ಬಾಕ್ಸಸ್ನ ಬರೀತಾ ಹೋಗ್ರಿ. ಮತ್ತೆ ಮೇಲ್ಗಡೆ ಸೊ ಇದು ಮಿರರ್ ಲೈನ್ ಅಂದರೆ ನಮಗೆ ಇಲ್ಲಿರೋದು ಈ ಕಡೆ ಬರ್ತಾ ಹೋಗುತ್ತೆ, ಅದನ್ನ ಕರೆಕ್ಟಾಗಿ ಮೈಂಡಲ್ಲಿ ಇಟ್ಕೊಂಡು ಬರೀರಿ. ಇಲ್ಲಿ 3 ಬಾಕ್ಸಸ್ ಆಯಿತು. ನೆಕ್ಸ್ಟ್ ಸಿಂಗಲ್ ಬಾಕ್ಸ್ ಅಂದರೆ ಸ್ವಲ್ಪ ಕಡಿಮೆ. ಅದಾದಮೇಲೆ
2 boxes. Next single box. Next. ಸೊ ಇದು ಮಿರರಲ್ಲಿ ಏನು ಅಂದರೆ ನಮಗೆ ಜಸ್ಟ್ ಲೆಫ್ಟ್ ಇದ್ದು ರೈಟ್ ಆ ಥರ ಉಲ್ಟಾ ಆಗುತ್ತೆ ಅಲ್ವಾ, ಅದಕ್ಕೋಸ್ಕರ ಇಲ್ಲಿ ನಾವು ಉಲ್ಟಾ ಮಾಡ್ಕೊಂಡಿದ್ದೀವಿ. ಇಸಿಂಟ್ ಇಟ್? ಸೊ ಇಲ್ಲಿ ಈ ಲೈನು ನಮಗೆ ಈ ಥರ ಕಾಣಿಸುತ್ತೆ, ಈ ಲೈನು ಹಿಂಗೆ ಕಾಣಿಸುತ್ತೆ. ಸೊ ಈ ಫಿಗರಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡಿಕೊಂಡು ಬರೀತಾ ಹೋಗಿ. ಸೊ ಲೆಟ್ಸ್ ಟೇಕ್ ಬಿ. ಡಿನಲ್ಲಿ ಏನು ಕೊಟ್ಟಿದ್ದಾರೆ? ಇದು ಕ್ರಾಸ್ ಲೈನ್ ಆಫ್ ಸಿಮಿಟ್ರಿ ಇದೆ, ಅದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಇವೆಲ್ಲ ಹಾರಿಜಾಂಟಲ್ ವರ್ಟಿಕಲ್ ಇದ್ರೆ ಎಕ್ಸಾಕ್ಟ್ ಆಗಿ ನೀವು ಬರಿತಾ ಹೋಗ್ತೀರಿ. ಇಷ್ಟೇ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಸೊ ಹಾರಿಜಾಂಟಲ್ ಲೈನ್ ಆಫ್ ಸಿಮಿಟ್ರಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಜಸ್ಟ್ ಇದ್ರ ಆಪೋಸಿಟ್ ಅಂದರೆ ಹಿಂಗೆ ಬರುತ್ತೆ ಫಿಗರ್. ಸೊ ಗಿವನ್ ಕ್ವೆಶ್ಚನ್ ಅಲ್ಲಿ ಇಷ್ಟೇ ಇರೋದು, ನಾವು ಅದನ್ನ ಕಂಪ್ಲೀಟ್ ಮಾಡೋದು. ಇದು ಹಿಂಗಿತ್ತು ಅಂದರೆ ಇದು ಆಪೋಸಿಟ್ ಹಿಂಗೆ ಬರುತ್ತೆ. ಮಿರರ್ನ ಸ್ವಲ್ಪ ಮಿರರ್ ಅಂತ ಅಂದ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ಇಲ್ಲೂ ಅಷ್ಟೇ ಇದ್ರದ್ದು ಆಪೋಸಿಟ್ ಇದು ಹಿಂಗೆ. ಸೊ ಫಿಗರ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ F1. ಸೊ ಇದನ್ನ ರಬ್ ಮಾಡೋಣ. ಸೊ ಎಫ್ ಪ್ರಾಬ್ಲಮ್ನ ನಾನು ರಫ್ ಆಗಿ ಮಾಡ್ತೀನಿ, ನೀವು ನೀಟಾಗಿ ಟ್ರೈ ಮಾಡ್ಕೊಳ್ರಿ ಮನೆಯಲ್ಲಿ. ಇಲ್ಲೇನಿದೆ ಒಂದು ಬಾಕ್ಸ್. ಸೊ ಇಲ್ಲಿ ಹಾರಿಜಾಂಟಲ್ ಹೀಗಿದೆ ಫಿಗರು. ಈ ಥರ ಗ್ರಾಫಲ್ಲಿ ಆದರೆ ನಮಗೆ ಈಸಿ ಆಗುತ್ತೆ ಬರೆಯೋದಕ್ಕೆ, ಬೋರ್ಡ್ನಲ್ಲಿ ಸ್ವಲ್ಪ ಕಷ್ಟ ಅನಿಸ್ಬೋದು. ಹಾಗೆ ಈ ಥರ ಫಿಗರ್ ಇದೆ, ನಾವೇನು ಮಾಡಬೇಕು ಇದನ್ನ ಕಂಪ್ಲೀಟ್ ಮಾಡ್ತಾ ಹೋಗ್ತೀವಿ. ಹಿಂಗೆ ಬರುತ್ತೆ, ಹಿಂಗೆ ನೆಕ್ಸ್ಟ್ ಸೊ ನೀವು ಅಲ್ಲಿ ಎಷ್ಟು ಬಾಕ್ಸ್ ಕೊಟ್ಟಿರ್ತಾರೆ ಅಬ್ಸರ್ವ್ ಮಾಡ್ಕೋಬೇಕು, ಆ ಬಾಕ್ಸಸ್ನ ಕವರ್ ಮಾಡ್ತಾ ಹೋದರೆ ಈಸಿಯಾಗಿ ಗೊತ್ತಾಗುತ್ತೆ. ಇಲ್ಲಿ ನೋಡ್ರಿ, ಇದು ಸ್ಟ್ರೇಟ್ ಲೈನ್. ಸೊ ಈ ಪಾಯಿಂಟಿಂದ ನಾವು ಸ್ಟ್ರೇಟ್ ಲೈನ್ನ ತಗೊಂಡು ಮಾಡ್ತಾ ಹೋಗ್ತೀವಿ. ಸೊ ಈ ಪಾಯಿಂಟಿಗೆ ಹಿಂಗೆ ಸ್ಟ್ರೇಟ್ ಲೈನ್ ಬರುತ್ತೆ. ಗ್ರಾಫಲ್ಲಿ ಆದರೆ ಕರೆಕ್ಟಾಗಿ ಸಿಮಿಟ್ರಿಕಲ್ ಆಗಿ ಬರುತ್ತೆ. ಸೊ ದಿಸ್ ಇಸ್ ದ ಕಂಪ್ಲೀಟ್ ಸೊಲ್ಯೂಷನ್ ಆಫ್ 4th ಕ್ವೆಶ್ಚನ್. ಸಿಮಿಟ್ರಿ ಅಂದರೆ ಜಸ್ಟ್ ಮಿರರ್ ಲೈನ್, ಮಿರರ್ ಹಿಂಗೆ ಕಾಣಿಸುತ್ತಲ್ಲ ಆಪೋಸಿಟ್ ಆಗಿ, ಅದೇ ಥರ ನಾವು ಸಿಮಿಟ್ರಿನಲ್ಲಿ ಬರೀತಾ ಹೋಗ್ತೀವಿ. ಸೊ ಲೆಟ್ಸ್ ಟೇಕ್ 5th ಕ್ವೆಶ್ಚನ್. In the figure, L is the line of symmetry. Complete the diagram to make it symmetric. ಅಂದರೆ ಫಿಗರಲ್ಲಿ L is the line of symmetry. ಲೈನ್ ಆಫ್ ಸಿಮಿಟ್ರಿ ಕೊಟ್ಟಿದ್ದಾರೆ, ನಾವು ಕಂಪ್ಲೀಟ್ ಫಿಗರ್ನ ಡ್ರಾ ಮಾಡಬೇಕು. ಸೊ ಲೆಟ್ಸ್ ರೈಟ್ ದ ಗಿವನ್ ಕ್ವೆಶ್ಚನ್ ಫಸ್ಟ್. This is the line of symmetry and here is the question. ಈ ಲೈನಿಗೆ ಈ ಲೈನು ಆ್ಯಂಡ್ ಇಲ್ಲಿಂದ ಇಲ್ಲಿಗೆ ಏನಿದೆ ಜಸ್ಟ್ ಆಪೋಸಿಟ್ ಬರೀತಾ ಹೋಗ್ತೀವಿ. ಸೊ ದಿಸ್ ಇಸ್ ಸೇಮ್ ಕಂಪ್ಲೀಟ್ ಫಿಗರ್. ಇಲ್ಲಿ ಹಾಫ್ ಸಿಮಿಟ್ರಿಕ್ ಅಂದರೆ ಎರಡು ಕಡೆ ಎಕ್ಸಾಕ್ಟ್ ಹಾಫಾಗಿ ಕಟ್ ಆಗಬೇಕಂತ. ಸೊ ಇಲ್ಲಿ ಏನಿದೆ ಅಂದರೆ ಈ ಲೈನಿಂದು ಈ ಲೈನ್ ಕವರ್ ಮಾಡಿದೆ, ಈ ಲೈನ್ ಕವರ್ ಮಾಡಿದೆ. ಸೊ ದಿಸ್ ಸಿಮಿಟ್ರಿಕ್ ಫಿಗರ್ನ ಕಂಪ್ಲೀಟ್ ಮಾಡೋಕ್ಕೆ ಹೇಳಿದೆ. ಸೊ ಇದೇ ಥರನೇ 6th ಕ್ವೆಶ್ಚನ್ ಕೂಡ ಕೊಟ್ಟಿದ್ದಾರೆ. In the figure, L is the line of symmetry. Draw the image of the triangle and complete the diagram so that it becomes symmetric. ಇಲ್ಲೂ ಅಷ್ಟೇ ಒಂದು ಟ್ರಯಾಂಗಲ್ನ ಕೊಟ್ಟಿದ್ದಾರೆ, ಆ ಟ್ರಯಾಂಗಲ್ನ ಕಂಪ್ಲೀಟ್ ಮಾಡಬೇಕು. ಹೆಂಗೆ ಕಂಪ್ಲೀಟ್ ಮಾಡ್ತೀರಿ ಅಂತ ಕೇಳ್ತಾ ಇದ್ದಾರೆ. ಸೊ ಲೆಟ್ಸ್ ಡ್ರಾ ಕ್ವೆಶ್ಚನ್ ಫಸ್ಟ್.
ಸೊ ದಿಸ್ ಇಸ್ ದ ಗಿವನ್ ಕ್ವೆಶ್ಚನ್. ಅವ್ರು ಏನು ಹೇಳ್ತಿದ್ದಾರೆ, ಲೈನ್ ಆಫ್ ಸಿಮಿಟ್ರಿ ಯೂಸ್ ಮಾಡಿ ಫಿಗರ್ನ ಕಂಪ್ಲೀಟ್ ಮಾಡಿ. ಫಸ್ಟು ಇದು ಬೇಸ್ ಅಲ್ವಾ, ಟ್ರಯಾಂಗಲ್ಗೆ ಬೇಸ್ನ ಡ್ರಾ ಮಾಡ್ಕೊಂಡು ಸಿ ಇಲ್ಲಿ ಏನಿರುತ್ತೋ ಇದ್ರ ಆಪೋಸಿಟ್ ಈ ಕಡೆನೂ ಬರಬೇಕು. ಸೊ ಈ ಲೈನಿಗೆ ಇಷ್ಟು ಡಿಸ್ಟೆನ್ಸಲ್ಲಿ ಈ ಲೈನ್ ಇದೆ. ಸೊ ನಾವು ಅಷ್ಟೇ ಇದೇ ಡಿಸ್ಟೆನ್ಸಲ್ಲಿ ಈ ಲೈನ್ನ ಡ್ರಾ ಮಾಡ್ಕೊಳ್ಳೋಣ. ಸೊ ಇದು ಇಷ್ಟ ಆಯಿತು, ಹೌದಲ್ವಾ? ಸೊ ಇಷ್ಟು ಡಿಸ್ಟೆನ್ಸಲ್ಲಿ ಈ ಒಂದು ಲೈನ್ನ ಕಂಪೇರ್ ಮಾಡಿದ್ರೆ ಇಲ್ಲಿ ಈ ಕಡೆಗೆ ಏನಿದೆ ಇಲ್ಲಿ ಕೂಡ ಅದೇ. ಸೊ ಈ ಲೈನ್ ಲೆಫ್ಟಿಗೆ ಕಂಪೇರ್ ಮಾಡಿದ್ರೆ ಒಂದು ಲೈನ್ ಇದೆ, ಇಲ್ಲೂ ಕೂಡ ಒಂದು ಲೈನ್ನ ಡ್ರಾ ಮಾಡಿ. ಬಟ್ ರೈಟಿಗೆ ಇಲ್ಲಿ ಒಂದು ಟ್ರಯಾಂಗಲ್ ಫಾರ್ಮ್ ಆಗಿದೆ. ಸೊ ನಾವು ಕೂಡ ಲೆಫ್ಟಿಗೆ ಇನ್ನೊಂದು ಟ್ರಯಾಂಗಲ್ ಫಾರ್ಮ್ ಮಾಡಿದೆ. ಸೊ ದಿಸ್ ಇಸ್ ಹೌ ವಿ ವಿಲ್ ಗೋಯಿಂಗ್ ಟು ರೈಟ್. ಕರೆಕ್ಟಾಗಿ ಅಷ್ಟೇ ಡಿಸ್ಟೆನ್ಸ್ನ ಮೇಂಟೈನ್ ಮಾಡಿದ್ರೆ ಈಕ್ವಲ್ ಆಗಿ ಕಾಣಿಸುತ್ತೆ. ಸೊ ದಿಸ್ ಇಸ್ ಹೌ ವಿ ವಿಲ್ ಗೋಯಿಂಗ್ ಟು. ಇಲ್ಲಿಗೆ ಏನಾಯಿತು, ಎಕ್ಸಸೈಸ್ 13.1 ಕಂಪ್ಲೀಟ್ ಆಯಿತು. ಸೊ ಲೆಟ್ಸ್ ಟೇಕ್ ಎಕ್ಸಸೈಸ್ 13.2 ಇನ್ ದ ನೆಕ್ಸ್ಟ್ ಕ್ಲಾಸ್. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೊಂದಷ್ಟು ಸಿಮೆಟ್ರಿಕಲ್ ಫಿಗರ್ಸ್ನ ಹೆಂಗೆ ಸಿಮೆಟ್ರಿಕ್ ಡ್ರಾ ಮಾಡೋದು, ಹೇಗೆ ಕಂಪ್ಲೀಟ್ ಮಾಡೋದು ಅಂತ ಡಿಸ್ಕಸ್ ಮಾಡೋಣ. ಫಸ್ಟ್ ಇದರಲ್ಲಿ ಬೇಸಿಕ್ ಏನು ಅಂದರೆ ಸಿಮೆಟ್ರಿಕ್ ಅಂದರೆ ಏನು ಅಂತ ನೀಟಾಗಿ ಕಲಿಸ್ಕೊಂಡು ಅದನ್ನ ಹೆಂಗೆ ಡಿವೈಡ್ ಮಾಡಬೇಕು ಅನ್ನೋದು ತಿಳ್ಕೊಳ್ಳಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಲೆಟ್ಸ್ ಡಿಸ್ಕಸ್ ರಿಮೈನಿಂಗ್ ಪಾರ್ಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.